ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹಲಕ್ಷ್ಮಿ ಯೋಜನೆ 22ನೇ 23ನೇ ಹಾಗೂ 24ನೇ ಕಂತು ಹಾಗೂ ಈಗ ಬರೋದು 25ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ವಿಳಂಬದ ಕಾರಣದಿಂದ ಅಂದರೆ BPL ಮತ್ತು APL ರೇಷನ್ ಕಾರ್ಡ್ ರದ್ದಿನ ಸಲುವಾಗಿ ಇಷ್ಟೆಲ್ಲ ವಿಳಂಬವಾಗಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಯಾವುದೇ ಕಾರಣಕ್ಕೂ ಈ ದುಡ್ಡನ್ನು ನಿಲ್ಲಿಸೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಮಾಡಿರುವ ಎಲ್ಲ ಫಲಾನುಭವಿಗಳಿಗೆ ಅದು ತಲುಪುತ್ತೆ. ಗೃಹಲಕ್ಷ್ಮಿ ದುಡ್ಡು 2,000 ರೂಪಾಯಿ ಹಣ ಕೂಡ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲವಂತೆ. ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ 2,000 ರೂಪಾಯಿ ಕಂತಿನ ಹಣ ಆದಷ್ಟು ಬೇಗ ಬಿಡುಗಡೆ ಆಗೋ ಮುನ್ಸೂಚನೆ ಕೊಟ್ಟಿದ್ದಾರೆ. ಇವಾಗ 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಆದರೆ 22, 23, 24ನೇ ಕಂತಿನ ಹಣವನ್ನು ಅವರು ದಸರಾಕ್ಕೆ ಬಿಡುಗಡೆ ಮಾಡೋಕ್ಕೆ ಆಗದೇ ಇರೋದಕ್ಕೆ ದೀಪಾವಳಿ ಹಬ್ಬಕ್ಕಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳು ಆ ದುಡ್ಡಿನಿಂದ ಏನಾದರೂ ಉಪಯೋಗ ಮಾಡಿಕೊಳ್ಳಿ, ಮಕ್ಕಳಿಗೆ ಬಟ್ಟೆ ಕೊಡಿಸ್ಲಿ, ಹಾಗೆ ಮನೆ ಕೆಲಸಗಳಿಗೆ ಅಂದರೆ ಮನೆ ರೇಷನ್ಗೆ ಹೇಗಾದರೂ ಮಾಡಿ ಆ ದುಡ್ಡನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಇವಾಗ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಫಲಾನುಭವಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡಿದ ಈ ಒಂದು ಅಂದರೆ ಎಲ್ಲರಿಗೂ ಕೂಡ ಹಬ್ಬಕ್ಕೆ ಖುಷಿ ಆಗೋ ರೀತಿ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಖುಷಿ ಪಡೋಣ. ಆದಷ್ಟು ಬೇಗ ಇನ್ನು ಬಾಕಿ ಇರೋ ಹಣ ಬಿಡುಗಡೆ ಆಗಲಿ ಅಂತ ನಾವು ಕೂಡ ಬೇಗ ಅಂದ್ಕೊಳ್ಳೋಣ. ಬೇಗ ಎಲ್ಲ ಅವರು ಕೆಲಸಗಳ ಮುಗಿಸಿ ಅಂದರೆ ರೇಷನ್ ಕಾರ್ಡು ಅದ್ರದ್ದು ಏನೇನು ಮಾಹಿತಿ ಇದಾವೆಲ್ಲ ಫಲಾನುಭವಿಗಳಿಗೆ ಸಿಗಬೇಕಾದಂಥ ಫಲಾನುಭವಿಗಳಿಗೆ ಸಿಗುತ್ತೆ. ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೊಸ ವಿಡಿಯೋ ಬೇಕಿದ್ದಲ್ಲಿ, ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ವಿಷಯ ಬೇಗ ಎಲ್ಲರಿಗೂ ತಲುಪೋದ್ರಿಂದ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಮತ್ತೆ ಅವರು ಇನ್ನೂ ಇಷ್ಟು ಕಂತು ಬಾಕಿ ಇದೆ, ನಾವು ಬಿಡುಗಡೆ ಮಾಡಬೇಕು, ಆದಷ್ಟು ಬೇಗ ಮಾಡೋಣ ಅಂತ ಎಲ್ಲ ಆಲೋಚನೆ ಮೂಲಕ ಆದಷ್ಟು ಬೇಗ ನಿಮ್ಮ ಕೈ ಸೇರಲಿದೆ 2,000 ರೂಪಾಯಿ ದುಡ್ಡು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.